ಸಮುದ್ರಕ್ಕೆ ಏಕಾಏಕಿ ದಾಂಗುಡಿ ಇಟ್ಟಿರುವ ಗಸ್ತು ಶಿಪ್ಗಳು, ಕಾವಲು ಪಡೆಯಿಂದ ನಡೆಯುತ್ತಿರುವ ತ್ವರಿತ ರಕ್ಷಣಾ ಕಾರ್ಯಾಚರಣೆ. ಅಷ್ಟಕ್ಕೂ ಇಲ್ಲಿ ನಡೆಯುತ್ತಿರೋದು ಯಾವುದೋ ಯುದ್ಧದ ಸನ್ನಿವೇಶವಲ್ಲ, ಬದಲಾಗಿ ರಕ್ಷಣಾ ಕಾರ್ಯಾಚರಣೆಗಳ ಅಣಕು ಪ್ರದರ್ಶನ. ಹೌದು, ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಡಲ ತೀರದಲ್ಲಿ ನಡೆದ ಕಾವಲು ಪಡೆಯ ರಕ್ಷಣಾ ಕಾರ್ಯಾಚರಣೆಗಳ ಅಣಕು ಪ್ರದರ್ಶನ. ಭಾರತೀಯ ಕರಾವಳಿ ಕಾವಲು ಪಡೆಯ 48ನೇ ಸಂಸ್ಥಾಪನಾ ದಿನದ ವಿಶೇಷವಾಗಿ ರಕ್ಷಣಾ ಕಾರ್ಯಾಚರಣೆಗಳ ಅಣಕು ಪ್ರದರ್ಶನ ನಡೆಸಲಾಯಿತು. ಸಂಸ್ಥಾಪನಾ ದಿನದ ವಿಶೇಷವಾಗಿ ಕಾವಲು ಪಡೆಯ ಸಿಬ್ಬಂದಿ ಸಂಕಷ್ಟ ಸಂದರ್ಭದಲ್ಲಿ ಸಿಬ್ಬಂದಿಯ ರಕ್ಷಣೆ, ಅಗ್ನಿಶಾಮಕದ ನಿರ್ವಹಣೆ, ಕಡಲ್ಗಳ್ಳರ ವಿರುದ್ಧದ ರಕ್ಷಣಾ ಕಾರ್ಯಾಚರಣೆಗಳ ಅಣಕು ಪ್ರದರ್ಶನ ನಡೆಸಿದ್ರು. ಪ್ರದರ್ಶನದಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಶಿಪ್ ವಿಕ್ರಮ್, ಐಸಿಜಿಎಸ್ ಚಾರ್ಲಿ, ಕಸ್ತೂರ್ಬಾ ಗಾಂಧಿ, ಸಾವಿತ್ರಿ ಬಾಪುಲೆ ಮುಂತಾದ ಹಡಗುಗಳು ಪಾಲ್ಗೊಂಡಿದ್ದವು. ಇದರೊಂದಿಗೆ ಕಾವಲು ಪಡೆಯ ಸಾಹಸ ಕಾರ್ಯಾಚರಣೆ ನೋಡುಗರ ಮೈ ರೋಮಾಂಚನ ಉಂಟು ಮಾಡಿತ್ತು. ಈ ಕುರಿತು ಕಾರವಾರದ ನಿವಾಸಿ ವಿಜೇತಾ ಹೇಳಿದ್ದು ಹೀಗೆ. ನಮ್ಗೆ ಹೊರಗಿನ ಜನವರಿಗೆ ಇಲ್ಲಿ ಕರ್ಷಿ ಇವರೆಲ್ಲ ತೋರಿಸಿದ್ದು ಒಂದು ನಮ್ಗೆ ನಾಲೆಜ್ ಬಂದು ಏನು ನಡೀತದೆ ಅಂತ, ಅವ್ರು ಏನು ಸೇವೆ ಮಾಡ್ತಾರಂತ ದೇಶಕ್ಕೋಸ್ಕರ ಅಂತ ನಮಗೆಲ್ಲ ಅದೆಲ್ಲ ಗೊತ್ತಾಯಿತು. ಹಿಂಗೆ ಅಪಾರ್ಚುನಿಟಿ ಸಿಕ್ಕರೆ ಮುಂದಿನ ಸಲನೂ ನಾವು ಗ್ರ್ಯಾಬ್ ಮಾಡ್ತೀವಿ ಅಂತ. ಈ ಕಾರವಾರದವರೇ. ಹಾಂ, ಫಸ್ಟ್ ಟೈಮ್ ಬಂದಿದ್ದು. ಫಸ್ಟ್ ಟೈಮೇ ಬಂದಿದ್ದು ಭಾಳ ಸಂತೋಷ ಆಯಿತು ನಮಗೆ. ಅಣಕು ಕಾರ್ಯಾಚರಣೆಯ ಮೂಲಕ ಇಂಡಿಯನ್ ಕೋಸ್ಟ್ ಗಾರ್ಡ್ಸ್ ಕಾರ್ಯನಿರ್ವಹಣೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲಾಯಿತು. ಈ ಹಿಂದೆ ಸಮುದ್ರದಾಳದಲ್ಲಿ ಸಿಲುಕಿದ್ದ ಮೀನುಗಾರರ ರಕ್ಷಣೆ ಮತ್ತು ಕಡಲ್ಗಳ್ಳರ ವಿರುದ್ಧದ ದಾಳಿಯಲ್ಲೂ ಇಂಡಿಯನ್ ಕೋಸ್ಟ್ ಗಾರ್ಡ್ಸ್ ಗಮನ ಸೆಳೆದಿತ್ತು. ಈ ಸನ್ನಿವೇಶಗಳನ್ನ ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಡುವ ನಿಟ್ಟಿನಲ್ಲಿ ಅಣಕು ಪ್ರದರ್ಶನ ಸಾಕಷ್ಟು ಗಮನ ಸೆಳೆಯಿತು. ಒಟ್ಟಿನಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಸಮುದ್ರ ದಾಳದಲ್ಲಿ ನಡೆಸಿದ ಅಣಕು ಕಾರ್ಯಾಚರಣೆ ಜನರಿಗೆ ಅತ್ಯದ್ಭುತ ಅನುಭವ ನೀಡಿತು. ಇದರಿಂದ ದೇಶದ ರಕ್ಷಣೆಯಲ್ಲಿ ಅದ್ಭುತವಾದ ಕೊಡುಗೆ ನೀಡುತ್ತಿರುವ ಭಾರತೀಯ ರಕ್ಷಣಾ ಪಡೆಯತ್ತ ಮತ್ತಷ್ಟು ಯುವಕರು ಆಕರ್ಷಿತರಾಗೋದ್ರಲ್ಲಿ ಎರಡು ಮಾತಿಲ್ಲ.